ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀಪ. ಇವತ್ತು ನಾನು ಏನು ವಿಶೇಷಪ್ಪ ಅಂತ ಹೇಳಿದ್ರೆ, ನಾನು ಕೇರಳ ಸ್ಟೈಲ್ ಇಡಿಯಪ್ಪಮ್ ಅಂತಂದು ಒಂದು ರೆಸಿಪಿ ರೀ. ಅದಕ್ಕೆ ಕಾಂಬಿನೇಷನ್ ಆಗುವಂಥ ಸಾಂಬಾರು ಆಗಿರ್ಬೋದು, ಅದನ್ನು ನಾನು ಮಾಡಾಕತ್ತೀನಿ. ಅದು ನನಗೆ ಯಾರು ಹೇಳಿದ್ರಲ್ಲ, ನಮ್ಮ ತಮ್ಮ ಹೇಳ್ತಾರೆ ಅದನ್ನು. ಯಾಕ ಈ ಥರ ಮಾಡಿ ನಿನ್ನ ವಿಡಿಯೋದೊಳಗೆ ರೆಸಿಪಿ ಮಸ್ತ್ ಆಕೈತಿ, ನಾನು ತಿಂದೀನಿ, ಅದನ್ನು ಭಾಳ ಟೇಸ್ಟ್ ಆಗುತ್ತಾ ಅಂತಂದು ಹೇಳಿದ್ದಾರೆ. ಅಂದ್ರೆ ಅವ್ನು ಕೇರಳದಾಗ ಕೆಲಸ ಮಾಡ್ತಾನಲ್ರಿ, ಹೇಳ್ಯಾನ್ರಿ ಅವನು. ಹಾಗಾಗಿ ಅವ್ನು ಹೇಳಿದ ರೀತಿಯಲ್ಲಿ ನಾನು ಇವತ್ತು ಆ ನಾಷ್ಟನ ರೆಡಿ ಮಾಡಾಕತ್ತೀನಿ. ಅದು ಹೆಸರು ಏನಪ್ಪ ಅಂತಂದೆ, ಅವ್ನು ಇಡಿಯಪ್ಪಮ್ ಅಂತಾರೆ ಅದಕ್ಕೆ ಅಂತಂದ. ಅದು ಕೇರಳದ ಸ್ಟೈಲ್ ಒಳಗೆ ಆತು. ನಮ್ಮ ಕನ್ನಡದೊಳಗೆ ಏನಂತಾರೆ ಅಂದೆ, ನನಗೆ ಗೊತ್ತಿಲ್ವ, ನೀನ ಹೇಳ, ನಿಮ್ಮ ಸಬ್ಸ್ಕ್ರೈಬರ ಕಮೆಂಟ್ ಮಾಡಿ ಹೇಳ್ತಾರೆ ಅದಕ್ಕೆ ಏನಂತಾರ ಅಂತ ಹೇಳಂದ. ಇಡಿಯಪ್ಪಮ್ ಅನ್ನೋದು ಒಂದು ಗೊತ್ತು ನನಗೆ ಅಂತ ಹೇಳಿದ್ರಿ. ಅದಕ್ಕೆ ಏನಂತಾರೆ ಕನ್ನಡದೊಳಗೆ ಅಂತಂದ್ರೆ ನಿಮ್ಗೆ ಏನಾದ್ರು ಗೊತ್ತಿತ್ತಂದ್ರೆ ಹೇಳ್ರಿ. ನಾನಿವತ್ತು ಆ ರೆಸಿಪಿನ ನಾನು ಮಾಡಾಕತ್ತೀನಿ. ಯಾಕಂದರೆ ಹೆಲ್ದಿ ರೆಸಿಪಿ ರೀ, ಅದು ಭಾಳ ಹೆಲ್ದಿ ಆದಂಥ ಫುಡ್ ರೀ ಅದು. ಅದನ್ನು ನಾನು ಮಾಡಾಕತ್ತೀನಿ. ಇವಾಗ ಅದು ಹೆಂಗೆ ಮಾಡ್ಕೊಳ್ಳೋದು ಅಂತಂದು ನೋಡೋಣ ಬರ್ರಿ. ಈಗ ನೀರು ಸ್ವಲ್ಪ ಕಾಯಿ ಕಡನ್ರಿ. ಇದು ಎದಕ್ಕಪ್ಪ ಅಂದ್ರೆ ಅಕ್ಕಿದು ಮುದ್ದೆ ಮಾಡ್ಕೋಬೇಕ್ರಿ ನಾವು. ಅಕ್ಕಿ ಹಿಟ್ಟಿಂದ ಅಕ್ಕಿ ಹಿಟ್ಟಿಂದ ಮುದ್ದೆ ಮಾಡ್ಕೋಬೇಕ್ರಿ. ಹಾಗಾಗಿ ನಾನು ಸ್ವಲ್ಪ ಗ್ಯಾಸಿನ ಮ್ಯಾಗ ಡಬ್ರಿ ಇಟ್ಟೀನಿ. ನಮ್ಮ ಕಡ್ಡಿ ಹತ್ತೋಲು ಹತ್ತಿತ್ರಿ. ಅರಿಪ್ ಒಂದು ಲೀಟರ್ ಅದು ಹತ್ತಿತ್ರಿ. ಕರೆಂಟ್ನು ಬಂತು, ಕರೆಂಟ್ ಹೋಗಿತ್ತು. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹೊರಗೆ ಹಾಕ್ಬೇಕಲ್ಪ. ಇದಕ್ಕೆ ಖಾಲಿಯಾಗೈತೆ. ಖಾಲಿಯಾಗೈತೆ. ಅಕ್ಕಿ ಹಿಟ್ಟು ನೋಡ್ರಿ, ಅಕ್ಕಿ ಹಿಟ್ಟು ಅಂಗಡಿ ಒಳಗೆ ಸಿಗತ್ರಿ ಈಗೇನು. ಇಲ್ಲ ಅಂದ್ರೆ ನೀವು ಅಕ್ಕಿ ತೊಳೆದು ನೆಳ್ಳಗನ ಒಣಗಿಸಿ ಗಿರಣಿ ಹಾಕಿಸ್ಬೇಕು. ನಾ ಹಂಗೆ ಮಾಡಿಟ್ಟು ನೋಡಿ, ಒಂದು ಡಬ್ಬಿ ಇಟ್ಟು ಇದನ್ನು ಅಕ್ಕಿ ತೊಳೆದಿರಿ. ಒಂದು 2-3 ದಿನ ತೊಳೆದು ನೆಳ್ಳಾಗ ಒಣಗಿಸಿ ಗಿರಣಿ ಹಾಕಿಸಿ ಇಟ್ಟೀನಿ ರೀ. ಈಗ ನನಗೆಲ್ಲದಕ್ಕೂ ಉಪಯೋಗ ಆಗುತ್ತೆ ರೀ ಅದು. ಇದನ್ನು ಸಾಂಸಾಕತ್ತೀನಿ ಹಿಟ್ಟು. ನೀರು ಕುದಿಯತ್ತಿತ್ತಲ್ಲಿ. ಕುದಿ ಬರಾಕೈತಿ. ಸ್ವಲ್ಪ ನುಚ್ಚಿರುತ್ತಲ್ಲ ಅಂತ ತೆಗೆದ್ಬೇಕು. ಮತ್ತು ಇಷ್ಟ ಆಕೈತೇನ. ಇನ್ನು ಸ್ವಲ್ಪ ಹಿಡಿದಾಗ್ಬಿಟ್ಟು ಹಿಡಿಯೋಕೈಲಿ ಸಾಣಿಸಿ ಬಿಡ್ತೀನಿ ತಡ್ರಿ. ನಾನು ಸ್ವಲ್ಪ ಇಲ್ಲಿ ನೋಡ್ರಿ ನೀರು ಕುದಿಯತೈತಿ. ಈಗ ಏನು ಮಾಡಂತಂದ್ರೆ ಅಕ್ಕಿ ಹಿಟ್ಟು ಇದ್ರೊಳಗೆ ಹಾಕೊಂಬಿಡನ್ರಿ. ಹಾಕ್ಕೊಂಡು ಮುದ್ದೆ ತಿರುವಿ ಇಟ್ಟು ಸಣ್ಣ ಉರಿ ಇಡನ್ರಿ. ಹಿಡಿಕೊಂಡು ಹಿಟ್ಟು ಅಷ್ಟು ಹಿಡಿತದ. ಸಣ್ಣ ಉರಿ ಇಟ್ಟು ಈಗ ಏನು ಮಾಡಂತಂದ್ರೆ ಗರ 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 ಅಂತ ಅಂದ್ರೆ ತಿರುಗಿಸ್ಬಿಡನ್ರಿ. ಆಮೇಲೆ ನಾದ್ಕೊಳಕ್ಕೆ ಬರತ್ರಿ. ಗಟ್ಟಿಯಾಗ ನಾದಿಟ್ಕೋಬೇಕ್ರಿ ಅದನ್ನು. ಈಗ ಸ್ವಲ್ಪ ಈ ಥರ ನೀರನ್ನ ಹಾಕಿ ಈಗ ಇದನ್ನ ಏನು ಮಾಡಂತಂದ್ರೆ ಒಂದು 2 ನಿಮಿಷ ಇದನ್ನು ಮಾಡೋಣ್ರಿ. ಮುಚ್ಚಿಟ್ಬಿಡನ್ರಿ. 1 ನಿಮಿಷ ಸಾಕ್ರಿ ಅಷ್ಟ ಅಳ್ಳವರೆಗೆ. ಆಮೇಲೆ ನಾದ್ಕೋಬೇಕು ನಾವು. ನೀರು ಹಚ್ಕೊಂಡು ಈಗ ಮುಚ್ಚಿಬಿಡ್ತೀನಿ ಮುಚ್ಚ. ಇಲ್ಲಿ ನೋಡಿರಿ, ತವಾ ಕಾಯ್ಕಟ್ಟಿ ನಾನು. ಈಗ ಅದಕ್ಕೆ ಏನೇನು ಹುರ್ಕೋಬೇಕಪ್ಪ ಅಂದರೆ, ಇಲ್ಲೊಂದು ಸ್ವಲ್ಪ ಕಡಲೆಬೇಳೆ ತೊಗೊಂಡಿನಿ ರೀ, ಉದ್ದಿನಬೇಳೆ ತೊಗೊಂಡಿನಿ, ಒಂದು ಸ್ವಲ್ಪ ಏನು ಮೆಂತ್ಯಕಾಳು ತೊಗೊಂಡಿನಿ ರೀ. ಆಮೇಲೆ ಕೊತ್ತಂಬರಿ ಕಾಳು ರೀ, ಮತ್ತು ಕಾಳು ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ಮತ್ತು ಕರಿಬೇವು ಬೇಕ್ರಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ರೀ. ಇವನ್ನೆಲ್ಲ ಏನು ಮಾಡಬೇಕು ಅಂದ್ರೆ ಹುರ್ಕೋಬೇಕ್ರಿ ನಾವು. ಈಗ ಕಾಳು ಮೆಣಸನ್ನ ಹಾಕೊಂಬಿಡನ್ರಿ ಅದ್ರೊಳಗೆ. ಇದು ಸಾಂಬಾರಿಗೆ ರೀ. ಇದು ಸೂಪರ್ ಆಕೈತಂತ್ರಿ ಸಾಂಬಾರು. ನಾನು ಉಂಡಿಲ್ಲ ರೀ, ಇದೇ ಫಸ್ಟ್ ಟೈಮ್ ಮಾಡಾಕತ್ತೀನಲ್ರಿ. ಎಲ್ಲಿ ಹುರ್ಕೊಂಬಿಡನ್ರಿ. ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೇಕ್ರಿ. ಈಗ ಸ್ವಲ್ಪ ರೋಸ್ಟ್ ಆಗಲಿ. ಈಗ ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ರೀ. ಇವನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರಿ. ಸಣ್ಣ ಉರಿ ಇಟ್ಕೊಂಡು ಹುರ್ಕೊಂಡ್ರಿ. ಈಗ ಒಣಮೆಣಸಿನ್ಕಾಯಿ ರೀ, ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಹಾಕ್ಕೊಂಡು ಆಮೇಲೆ ಕಡೆ ಕೊಬ್ಬರಿ ಹಾಕೊಂಡ್ರಿ. ಒಣ ಕೊಬ್ಬರಿ ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡು ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಹಾಕಿನ್ರಿ, ಮತ್ತು ಕರಿಬೇವಿನ ಸೊಪ್ಪು ಹಾಕೊಂಡ್ರಿ. ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡ್ರಿ ಅಷ್ಟು. ಈಗ ಇದನ್ನು ತಗೊಂಡು ಮಿಕ್ಸಿ ಮಾಡಿಟ್ಕೊಂಡ್ರಿ. ಈಗಿನ ಸಾಂಬಾರಿಗೆ ಇವು ಹೆಸರು ಬೇಳೆ ರೀ. ಇವು ಒಂದು ಅರ್ಧ ಗ್ಲಾಸ್ ತೊಗೊಂಡ್ರಿ. ಆಮೇಲೆ ಕಡೆ ತೊಗರಿಬೇಳೆ ಒಂದು ಅರ್ಧ ಗ್ಲಾಸ್ ತೊಗೊಂಬಿಡನ್ರಿ. ಇವು ತೊಗರಿಬೇಳೆ ರೀ. ಇವು ನಮ್ಮ ಕಡೆ ಚೆನ್ನಾಗಿ ಬೆಳೆದವು ರೀ. ನಿಮ್ಮ ಕಡೆ ತೊಗರಿಬೇಳೆ ಇದ್ರೆ ಹಾಕೋರಿ, ಇಲ್ಲ ಇವು ಇದ್ರೂ ಹಾಕೋರಿ. ಇವನ್ನ ಕ್ಲೀನಾಗಿ ಮಾಡಿ ತೊಳ್ಕೊರಿ. ತೊಳ್ಕೊಂಡು ಇವನ್ನ ಕುದಿಯಕ್ಕೆ ಹಾಕಿಬಿಡತ್ರಿ. ಈಗ ಕುಕ್ಕರ್ಗೆ ಹಾಕೊಂಬಿಡನ್ರಿ. 1-2 ಸೀಟಿ ಮಾಡಿಬಿಟ್ವಿ ಅಂತಂದ್ರೆ ಚಲೋ ಆಕ್ರಿ. ಸ್ವಲ್ಪ ಉಪ್ಪು, ಒಂದು ತಟ್ಟೆಗೆ ಅರ್ಶಿನ ಪುಡಿ ಹಾಕಿ ಕುದಿಯಾಕಿಡನ್ರಿ. ಇದನ್ನು ಮತ್ತೇನು ಮಸಾಲೆ ಹಾಕ್ಬಾರ್ದು. ಈಗೇನು ಬೇಡ, ಇಷ್ಟ ಕುದಿಯಕ್ಕೆ ಹಾಕಿಬಿಟ್ರೆ ಮುಗಿತು. ನೀರು ಹಾಕಿ ಅರ್ಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕ್ತಿಂತೇನೆ. ಈಗ ಎಷ್ಟಿಟ್ಟು ಹಾಕ್ತೀನಿ ತೋರಿಸ್ತೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ರೀ, ಆಮೇಲೆ ಅರಿಶಿನ ಪುಡಿ, ಮತ್ತು ಖಾರ ಗಿರ ಏನು ಬೇಡ್ರಿ. ಏನು ಬೇಡ, ಆಮೇಲೆ ಮುಂದೆ ಹಾಕೋದು ನಾನು ತೋರಿಸ್ತೀನಿ. ಈಗೇನು ಹಾಕಿ ನಾನು ಕುದಿಯಾಕಿಡಾಕತ್ತೀನಿ ಅಷ್ಟ ತೋರ್ಸಾಕತ್ತೀನಿ. ಸ್ವಲ್ಪ ಅರ್ಶಿನ ಪುಡಿ ಹಾಕೋಣ. ಈಗ ನೀರು ಹಾಕಿ ಹಣ್ಣಗಂಡು ಕುದಿಸ್ಕೊಂಬಿಡೋಣ. ಈಗ 1-2 ಸೀಟಿ ಆತಂದ್ರೆ ಸಾಕ್ರಿಪ್ಪ. ಕುದ್ದ ಬಿಡ್ತಾವೆ, ಕುದೀತಾವೆ. ಚೆನ್ನಾಗಿ ಬೇಳೆ ಇದಿರ್ತಾವಲ್ಲ, ಮೆತ್ತಗಿರ್ತಾವೆ ಸ್ವಲ್ಪ. ಇವಾಗ 1-2 ಸೀಟಿ ಆತು ಅಂತಂದ್ರೆ ಚಲೋ ಆಕೈತಿ. ಇದು ಮಸಾಲೆ ಮಿಕ್ಸಿಗೆ ಹಾಕೋದು ಮಿಕ್ಸಿ ಹಾಕಿಟ್ಬಿಡೋಣ. ಸ್ವಲ್ಪ ತನಗಾಗ್ಲಿ ತಡಿ. ಚೆನ್ನಾಗಿರ್ಬೇಕು.
ಗರಿ ಮೊದಲೇ ಒಣದಾರಿಯ ಆಮೇಲೆ ಕಡೆ ನೀರು ಹಾಕಿ ಕರೆದು ಬಿಡು. ಆಯ್ತು. ನುಣ್ಣಗೆ ಅರದ್ನಿ ಅಂದ್ರೆ ಮಂದ ಆಗತ್ತೆ ಸಾಂಬಾರು. ಇದು ಮೆಂತ್ಯಕಾಳು ಜಾಸ್ತಿ ಹಾಕೋಬಾರ್ದ್ರಿಪ್ಪ, ಮತ್ತು ಇಸ ಸಾಕೈತಿ. ಒಂದು 4-5 ಕಾಳು ಅಷ್ಟೇ ಹಾಕೋಬೇಕು ಮೆಂತ್ಯಕಾಳು. ಇಸ ಇರ್ತೈತೆ ಮಮ್ಮಿ ಅದು? ಇಸ ಭಾಳ ಅದು ಹಾಗಲಕಾಯಿಗಿಂತ ಕಡವ ಹಾಕೈತಿ. ಹಾಗಲಕಾಯಿನೂ ತಿನ್ಬೋದು, ಇದು ಒಂಥರ ಮದ ಆದಂಗೆ ಆಗ್ಬಿಡತ್ತಿ. ಇಲ್ಲಿ ನೋಡ್ರಿ, ಈಗ ನಾನು ಎಣ್ಣೆ ಕಾಯ್ಕತ್ತೀನಿ. ಎಣ್ಣೆ ಸ್ವಲ್ಪ ಕಾಯ್ಬೇಕ್ರಿ ಚಲೋತ್ನಿಗೆ. ಕಾಯ್ತು ಅಂತ ಹೇಳಿದ್ರೆ ಸಾಸಿವೆ ಹಾಕೊಳ್ಳಂದ್ರಿ. ನೋಡಂತದ್ದು ಕಾದೈತೀನಿ ಅಂತಂದು. ಹಾಂ, ಕಾದೈತೆ ನೋಡ್ರಿ. ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಕಡೆ ಕಡಲೆಬೇಳೆ ಸ್ವಲ್ಪ 2 ಮೆಣಸಿನ್ಕಾಯಿ ರೀ. ಉಳ್ಳಾಗಡ್ಡಿ ಸ್ವಲ್ಪ ದೊಡ್ಡ ಕಟ್ ಮಾಡ್ಕೊಂಡ್ರಿ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಈಗ ಒಟ್ಟಿಗೆ ಮಿಕ್ಸ್ ಮಾಡೋಣ್ರಿ. ಈಗ 1 ಆಲೂಗಡ್ಡೆ ರೀ, 1 ಕ್ಯಾರೆಟ್ ಇದನ್ನೇನೊಳಗೆ ಫ್ರೈ ಮಾಡ್ಕೊಳ್ಳಿ. ಈಗಿಲ್ಲಿ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕ್ಯಂದ್ರೆ ಟೇಸ್ಟ್ ರೀ. ಕರಿಬೇವು ಎಷ್ಟು ತಿಂತೀವಿ ಅಷ್ಟು ಚಲೋ ಅಂತ್ರಿ. ಇನ್ನೊಂದು ಸ್ವಲ್ಪ ಹಾಕೊಂಬಿಡೋಣ. ಹಾಕೊಂಡೀಗ ಮಿಕ್ಸ್ ಮಾಡೋಣ. ಈಗ ಟೊಮೆಟೊ ಹಾಕೊಳ್ಳೋಣ. ಅದು ಸ್ವಲ್ಪ ದೊಡ್ಡ ಕಟ್ ಮಾಡಿ ಹಾಕೊಂಬಿಡೋಣ. ಈಗ ಚಲೋ ಹೊತ್ತಿಗೆ ಮಿಕ್ಸ್ ಮಾಡೋಣ. ಈ ಥರ ಸಾಂಬಾರು ಮಾಡ್ಕೊಂಡು ಉಣ್ಣು ಬೇಯಕ್ತಾನೇನು ಏನು ಹೇಳಿ ನಾನು ಮಸ್ತಾಕೈತೆ. ಅನ್ನಕ್ಕೂ ದೋಸೆಗೂ ಇಡ್ಲಿಗೂ ಎಲ್ಲದಕ್ಕೂ ಹೊಂತೈತಿ ಅದು ಅಂತ ಹೇಳಿ. ಹಾಗಾಗಿ ಅದನ್ನು ಮಾಡಕತ್ತಿದ್ದೆ ನಾನು ಇವತ್ತು. ಈಗ ಮಾಡ್ತಿಲ್ಲ ಈ ರೆಸಿಪಿಗಂತೂ ಸೂಪರ್ ಇದು ಕಾಂಬಿನೇಷನ್ ಅಂತ ಹೇಳಿ. ಈಗ ಉಪ್ಪು ಹಾಕೊಂಡ್ರಿ, ಯಾಕಂದ್ರೆ ಆಗಲೇ ಉಪ್ಪು ಸ್ವಲ್ಪ ಹಾಕೊಂಡಿದ್ದಲ್ರಿ ನಾವು. ಹಾಗಾಗಿ ಈಗ ಉಪ್ಪು ಕರೆಕ್ಟಾಗಿ ಹಾಕೋಬೇಕು. ಮತ್ತು ಆಮೇಲೆ ನಾವು ಸಾಂಬಾರು ಮಾಡಿದ್ಮೇಲೆ ನೋಡ್ಬೇಕು ಆಗೈತೋ ಇಲ್ಲ ಉಪ್ಪು ಅಂತೇಳಿ ಅಂತ. ಉಪ್ಪು ಖಾರ ಕರೆಕ್ಟಾಗಿ ಆಗೈತೆ ಇಲ್ಲ ಅಂತ ನೋಡಿ ಹಾಕ್ಕೋಬೇಕು. ಈಗ ಲಸಣ ಪುಡಿ ಹಾಕಿದೆ, ಈಗ ಮಿಕ್ಸ್ ಮಾಡೋಣ. ಈಗೇನು ಮಾಡೋಣಪ್ಪ ಸ್ವಲ್ಪ ಹುಂಚುಳಿ ಹಾಕೊಳ್ಳೋದು. ಅದಕ್ಕೆ ಹುಂಚುಳಿನ ನೆನೆ ಇಟ್ಟಿದ್ರಲ್ಲಿ ಹುಂಚುಳಿ ಹಿಂಡ್ಕೊಂಬಂದು ಈಗ ಹುಂಚುಳಿ ಹಾಕೊಂಡು ಹುಳಿ ಆಗಿದ್ರೆ ಟೇಸ್ಟ್ ಆಕೈತಿ, ಮಸ್ತ್ ಆಗುತ್ತೆ. ಹುಳಿ ಇರಬೇಕಮ್ಮ ಸಾರಿಗೆ ಮೊದಲೆಲ್ಲ. ಮತ್ತು ಅದಿದ್ದು ಹುಳಿ ಅಂತಾರ. ನನಗೂ ಮೀನು ಸಾರದಾಗ ಹುಳಿ ಇತ್ತಂದ್ರೆ ಟೇಸ್ಟ್. ಚಿಕನ್ ಸಾರು ಹುಳಿ ಆಗಿದ್ರೆ ಹುಳಿ ಇರ್ಬೇಕು ಅಂದ್ರೆ ಚಲೋ ಆಗುತ್ತೆ. ಆದ್ರೆ ಇದೊಂದ್ಸಲ ಡಿಫ್ರೆಂಟ್ ಸಾಂಬಾರು ಐತಿದೆ ನೋಡ. ಇಡಿಯಪ್ಪ ಇದೆ, ಇಡಿಯಪ್ಪ ಸಾರಪ್ಪ ಬೆಲ್ಲ ಹಾಕ್ಬೇಕು ಮೊದಲೇ. ನಾನು ಬೆಲ್ಲ ಸ್ವಲ್ಪ ಹಾಕೊಳಕತ್ತೀನಿ. ನೀವು ಜಾಸ್ತಿ ತಿನ್ನೋರು ಇದ್ರಿ ಅಂತಂದ್ರೆ ಹಾಕೋಬೋದ್ರಿ. ಬೆಲ್ಲ ಸಾಗಬಾರ್ದು, ನಮಗೆ ಬೆಲ್ಲ ಸಾಗಬಾರ್ದು. ಅಮ್ಮಗಂತೂ ಬೆಲ್ಲ ಸಾಗಬಾರ್ದು. ಹಾಗಾಗಿ ಸ್ವಲ್ಪ ಹಾಕಿನ್ರಿ ನಾನು. ಈಗ ಇದೇನು ಮಸಾಲೆ ನಾವು ರುಬ್ಬಿಟ್ಕೊಂಡಿದ್ವಲ್ರಿ, ಇದನ್ನು ಹಾಕೊಂಡ್ಬಂದಿದ್ರು ಅವ್ರು. ಈ ಮಸಾಲೆ ಹಾಕಿದ್ವಿ ಅಂದ್ರೆ ಮತ್ತೆ ಮ್ಯಾಗಿನ ಮಸಾಲೆ ಏನು ಬೇಡ ನಮಗೆ. ಒಂದ ಸಾಕು. ಇದ್ರೊಳಗೆ ಐತಲ್ಲ ಎಲ್ಲ ಗರಂ ಮಸಾಲ, ಧನಿಯಾ ಪೌಡ್ರ್ ಎಲ್ಲ ಇದ್ರೊಳಗೆ ಐತಿ. ಹಾಗಾಗಿ ಗರಂ ಮಸಾಲೆ ಏನು ಹಾಕೊಳಂಗಿಲ್ಲ ಸಾಂಬಾರಿಗೆ. ಇದು ನಾ ಏನು ಮಾಡಿದ್ನಲ್ಲ ಮಸಾಲ, ಇದು ಒಂದಾದ್ರೆ ಸಾಕು. ಬೇಳೆ ಕುದ್ದವನ್ನ ನೋಡೋಣ. ಇದು ಬೇಳೆ ಮಸ್ತ್ ಕುದ್ಬಿಟ್ಟವನ್ನ. ಈಗ ಇದನ್ನು ಸ್ವಲ್ಪ ಇಷ್ಟು ಈ ಥರ ಗಂಜಿ ಗತೆ ಮಾಡ್ಕೊಡೋಣ. ಮಸ್ಗಳು ಅದೇನಂತಾರಲ್ಲ ಹಂಗೆ ಮಸ್ಗೊಂದು ಹಾಕೊಂಬಿಡೋಣ. ಏನು ಮಸ್ಕೊಳ್ಳೋದು ಇಲ್ಲ, ಅಲ್ಲಾಡ್ಸಿದ್ರೆ ಆತದ. ಇದಾಗ್ಬಿಡತ್ತಾಗಲಿ ಕುದ್ದು ರಾಡಾಗೈತೆ ನೋಡಲ್ಲ. ಈ ಥರ ಮಾಡ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ಇದ್ರೊಳಗೆ ಹಾಕೊಂಬಿಡೋಣ. ಈಗ ಇದ್ರೊಳಗೆ ಕುದಿಯೋಕಾಯ್ತು ಮಸಾಲೆಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕೋ. ಗಟ್ಟಿ ಆಗ್ತೈತೆ ಅದು ಭಾಳ ಇಲ್ಲ ತಂದ್ರೆ. ತೆಳುವು ಮಾಡವನಿ. ತೆಳ್ಳಗನು ಬೇಡ ಜಾಸ್ತಿ, ಮೀಡಿಯಮ್ ಮಾಡಿ ಒಟ್ಟು. ಗಟ್ಟಿಗೂ ಬೇಡ. ಒಟ್ಟು ರಾತ್ರಿನ ಆಗ್ಬೇಕು ನೋಡಿ. ಬೇಡ ಯಾಕಷ್ಟು ಪರಿಮಳ ಮಸ್ತ್ ಬರ ಆಯ್ತಲ್ಲ. ಮತ್ತು ಅದಕ್ಕೆ ಹೇಳತ್ತೀನಿ. ಈಗ ಮಿಕ್ಸ್ ಮಾಡ್ಕೊಂಡ್ರಿ. ವಾಸನೆ ಅಷ್ಟು ಚಲೋ ಬರತ್ತೈತಿ. ಟೇಸ್ಟ್ ಹೆಂಗಿರ್ಬೇಕು? ಟೇಸ್ಟ್ನ ಅಷ್ಟು ಚಲೋ ಇರುತ್ತೆ. ಮತ್ತು ಇಷ್ಟೆಲ್ಲ ಹಾಕಿವಿ ಅಂತಂದ್ರೆ ಚಲೋ ಹಂಗಿಲ್ಲ, ಮಸ್ತ್ ಆಕೈತಿ. ಗಟ್ಟಿನ ಅಂತಾನ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು. ಅದಕ್ಕೆ ಭಾಳ ಗಟ್ಟಿ ಆಗ್ಬಿಡೈತಿ. ಭಾಳ ಮಾಡಿ ಭಾಳ ನೋಡು ಸಾಂಬಾರು
ವಾವ್ ಅನ್ಬೇಕು ಸಾಂಬಾರಿಗೆ. ಈಗ ಸ್ವಲ್ಪ ಒನ್ ಮೋರ್ ಅನ್ಬೇಕು ಮಮ್ಮಿ. ವಾವಲ್ಲ ವಾವಲ್ಲನ ತಡಿಮ ನೋಡ್ದೆ ಟೇಸ್ಟ್ ಹೆಂಗೈತೆ ಅಂತಂದು. ವಾವ್ ಸೂಪರ್ ಆಗಿಪ್ಪ. ಸೂಪರ್ ಆಗೈತೆ. ಖಾರ ಆಗೈತೆ, ಉಪ್ಪಾಗೈತಿ, ಏನಾಗಿಲ್ಲ. ನಮಗೆ ಖಾರ ಕಡಿಮೆ ಅಲ್ಲ, ನೀವು ಬೇಕಂದ್ರೆ ಖಾರ ಹಾಕೋಬೋದು. ಅವು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಂದ್ರೆ ನಾ ಖಾರ ಹಂಗಿಲ್ಲವು. ನಮ್ಗೆ ಅಮ್ಮ ಖಾರ ತಿನ್ನಂಗಿಲ್ಲ ರೀ, ನಮಗೆ ಕರೆಕ್ಟ್ ಐತಿ. ಖಾರ ತಿನ್ನೋರು ಹಾಕೋಬೇಕು ನಾನು ಸ್ವಲ್ಪ. ನಮ್ಗೆ ಇಷ್ಟ ಸಾಕು, ಮಸ್ತ್ ಐತಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬಿಡನ್ರಿ. ನಮ್ಮದು ಇಡಿಯಪ್ಪಂ ರೆಸಿಪಿಗೆ ಕಾಂಬಿನೇಷನ್ ಆಗಿ ಸಾಂಬಾರು ರೆಡಿ ಆಯ್ತು ನೋಡ್ರಿ. ಕೇರಳ ಸ್ಪೆಷಲ್ ಸಾಂಬಾರು. ಈಗ ಇಲ್ಲಿ ನಾವು ಅಕ್ಕಿದೇನು ಮುದ್ದೆ ಮಾಡಿಟ್ಟಿದ್ವಲ್ರಿ, ಇದನ್ನ ಈಗ ನಾವು ಹದ ಬರೋವರೆಗೂ ನಾನು ಆದ್ಕೊಳ್ಳೋಣ್ರಿ. ಈಗ ಮೆತ್ತಗಾಗಿ ನೋಡ್ಕೋಬೇಕ್ರಿ. ಈಗ ಸ್ವಲ್ಪ ಕೈಗೆ ನೀರು ಹಚ್ಕೊಂತೀರಿ ಅಥವಾ ಎಣ್ಣೆ ಹಚ್ಕೊಂತೀರಿ, ಹಚ್ಕೊಂಡು ನೋಡ್ತಾರೆ. ಈ ಥರ ನಾದಿಟ್ಕೊಂಡ್ಬಿಡ್ಬೇಕು. ಈಗ ನೋಡ್ರಿ ಇಲ್ಲಿ ಇಂಥದ್ದು ಇದನ್ನು ತೊಗೊಂಡು ಒತ್ತಡ್ರಿ. ಇದು ನಾವೀಗ ಅವನ್ನ ಏನು ಇಡಿಯಪ್ಪ ಮಾಡ್ಕೋಬೇಕಲ್ರಿ, ಈಗ ಅದು ಮಾಡೋಕೆ ಇದನ್ನು ಹಾಕೀನಿ ನಾ. ಇದು ಈ ಥರ ಬಿಲ್ಲಿ ಅಂತೀವಿ ನಾವು. ಚಕ್ಲಿದಿತ್ತು ರೀ, ಚಕ್ಲಿ ತೆಗೆದು ಈಗ ಇದನ್ನು ಹಾಕೀನಿ ರೀ. ಹಾಕಿ ಈಗ ಅವನ್ನ ಮಾಡ್ಕೊಂಬಿಡನ್ರಿ. ಈಗ ಸುತ್ತೂಲಿ ಒಂದು ಸ್ವಲ್ಪ ಎಣ್ಣೆ ಸೋರ್ಕೊಂಬಿಡನ್ರಿ. ಈಗ ಇದಕ್ಕೆ ಈಗ ಅವನ್ನ ಎದ್ರೊಳಗೆ ಇಡ್ಬೇಕಂತ ಹೇಳಿದ್ರೆ ಮತ್ತೆ ಕಟ್ ಮಾಡ್ಬೇಕು. ಇದನ್ನ ಇಡಕ್ಕೆ ಬರಂಗಿಲ್ಲ ರೀ. ಇಷ್ಟಿಷ್ಟು ಕಟ್ ಮಾಡ್ಬೇಕು ನೋಡಾರಿಪ್ಪ. ಇಷ್ಟಿಷ್ಟು ಕಟ್ ಮಾಡ್ಬೇಕು ಇವನ್ನ. ಹಿಂಗೆ ನಡ್ಕಿಂತ ತೆಗೆದ್ಬಿಡಾರಿಪ್ಪ. ಇದನ್ನು ಮಾಡ್ಕೊಡ್ರಿ. ಈಗ ತೊಳ್ಕೊಂಬರ್ತಾವ. ನಮಗೆ ಸ್ಯಾಂಡ್ಗೆ ಇಡಕ್ಕೆ ಬೇಕು ನೋಡ್ರಿ. ಇಷ್ಟು ಇದ್ರೊಳಗೆ ಒಂದು ಸ್ಯಾಂಡ್ಗೆ ಕುಂದ್ರತಿಲ್ರಿ. ಈಗ ಇದ್ರೊಳಗೆ ಅಷ್ಟಿಷ್ಟ ಬೇಕು ನನಗೆ. ಇಷ್ಟಿಷ್ಟು ಈ ಕಡೆ ಒಂದು ಹಿಂಗೆ ಇಷ್ಟು ಇನ್ನೊಂದು ಸರಿ ಇತ್ತದ ತಗೋರಿ. ಹಂಗೆ ತಗೋರಿ. ಫಸ್ಟ್ ಈಗ ಅವ್ನು ಮಾಡೋಕಿನ್ನ ಮುಂಚೆಕ ಇಲ್ಲಿ ನೀರು ಕಾಯ್ಕಿಟ್ಬಿಡನ್ರಿ. ನೀರು ಕಾಯ್ಕಿಟ್ಟು ಇದನ್ನು ಇದ್ರ ಮೇಲೆ ಇಟ್ಕೊಳನ್ರಿ. ಬಿಸಿ ಆಗಲ್ರಿ ನೀರು. ಇಲ್ಲ ರೀಪ ಇವನು ತೊಳ್ಕೊಂಬಂದ್ರಿ. ಈಗ ಬಾಳೆ ಎಲೆ ಇರಿದ ಬಾಳೆ ಎಲೆ ಇರಲಿಲ್ಲಪ್ಪ ಅಂತ ಹೇಳಿದ್ರು ಇದ್ರೊಳಗೆ ಮಾಡ್ಬೋದು ರೀ. ಏನದು ಇಡ್ಲಿ ಪಾತ್ರೆ ಇರ್ತಲ್ಲ ರೀ, ಇಡ್ಲಿ ಪಾತ್ರೆ ಒಳಗೆ ಮಾಡ್ಕೊಬೋದು ರೀ. ಈಗ ಅಕ್ಕಿ ಮುದ್ದಿನ ಇದ್ರೊಳಗೆ ಹಾಕೊಂಬಿಡನ್ರಿ ನಾವು. ಇದ್ರೊಳಗೆ ಹಾಕ್ಕೊಂಡು ಈಗ ಇದನ್ನು ತಿರುಗಿಸ ಎಣ್ಣೆ ಹಚ್ಬೇಕಾಯ್ತಾನೆ. ಇದಕ್ಕೊಂದಿಟ್ಟು ಅದಿಲ್ಲ ಹಚ್ಚು ಮಮ್ಮಿ ಎಣ್ಣೆ. ಎಣ್ಣೆ ಹಚ್ಚಿಲ್ಲ ಸ್ವಲ್ಪ. ಮತ್ತು ಅಂಟ್ಕೋಬಾರ್ದು. ಅಂಟ್ಕೋಬಾರ್ದು ನೀವು. ಹೌದು, ಸ್ವಲ್ಪ ಈ ಥರ ಹಚ್ಚಿಬಿಟ್ರೆ ಹೌದು ಮ್ಯಾಗ ಬರ್ತಾವೆ ಮತ್ತು ತೆಗಿಯಕ್ಕೆ. ಇಷ್ಟು ಆರು ಸಾಕೋದಿಲ್ಲ ಹಂಗೆ. ಈಗ ಹಾಕ್ಲೇ ಸ್ಯಾಂಡಿಗೆ ಇಟ್ಬಿಡೋದ್ರಿ. ಈಗ ಏನೇ ಒಬ್ಬಿಗೆ ಹಾಕತ್ತಾರೆ. ನನ್ನ ಕೈ ನೋಡಿದ್ರೆ ಮೊದಲು ನಾವು ಸಾಕ್ತಾವೆ. ನಾ ಮಾಡ್ಲೇನ ಮಾಡ್ತೀಯ? ಬರತಾವ ಬರಕತ್ತಾವ ನೂಡಲ್ಸ್ ಬರತಾವ. ನೂಡಲ್ಸ್ ಹಿಟ್ಟು ಭಾಳ ಗಟ್ಟಿ ಐತಿ ಮಮ್ಮಿ. ಅದು ಹಂಗೆ ಇರ್ಬೇಕು ಮತ್ತೆ. ಅದು ಮುದ್ದೆ ಮಾಡಿ ನಾನು ಹಸಿ ಬಿಸಿ ಮಾಡಿದ್ರೆ ಏನು ಚಲೋ ಆಕೈತಿ. ಅದು ಸ್ವಲ್ಪ ಬೆಂದ್ಬಿಟ್ರೆ ಸಾಕೀಗ ಅವು. ಬಿಡು ಸಾಕು. ಓಯೇ ಇಲ್ಲಿ ನೋಡ್ರಿ ರೆಡಿ ಆಗತ್ತು ಮಮ್ಮಿ. ಒಂದ್ರ ಮೇಲೆ ಒಂದಿಟ್ಟು ನಡೀತೈತೆ ಅವನ್ನ. ಬೇಯ್ತಾವು. ಒಂದ್ರ ಮೇಲೆ ಒಂದು ಇಟ್ಟರೆ ಏನಾಗಿಲ್ಲ. ಏನಾಗಂಗಿಲ್ಲ. ನೀ ಇಟ್ಟು ಅಷ್ಟೇ ಸಾಕು. ಆಯ್ತು. ನೀ ಇದನ್ನ ಮಾಡ್ಕೊಡ್ಬಲ್ಲ, ನಾನು ಹೇಳ್ತೀನಿ ಅವನು. ಇಂತು ಹಿಂಗೆ ತೊಗೊಳತೀನಿ. ಬೀಳೋದು ತೊಗೊಳತೀನಿ, ಎಲ್ಲ ತೊಗೊಳತೀನಿ. ನೋಡಿ ನಮ್ದು ಹಿಟ್ಟು ಎಷ್ಟು ಮ್ಯಾಣದಂಗೆ ಐತದ. ಹಿಂಗೆ ಬೇಯಿಸ್ಕೊಂಡ್ಬಿಡ್ಬೇಕು ಹಿಟ್ಟು ಅದನ್ನು ಮಸ್ತಾಗಿ. ಅದೇ ಹಿಂಗೆ ಬೇಯಿಸ್ಕೊಂಡ್ರೆ ಅಂದ್ರೆ ಹಿಂಗೆ ರೆಡಿ ಆಗ್ಬಿಡ್ತಾವೆ. ಮಸ್ತಾಗಿ ಬಿಡು. ಹಿಂಗೆ ಇಟ್ಕೊಂಡ್ಬಿಡ್ರಿ. ಬಂದ್ಬಿಡ್ತಾರೆ ಜಲ್ದಿ ನಾವೇನು. ಯಾಕಂದ್ರೆ ಮುದ್ದಿನ ಐತಲ್ರಿ ಅದು. ಹಿಂಗೆ ಇಟ್ಕೊಂಡು ಇದನ್ನು ಸ್ವಲ್ಪ ಕೆಳಗೆಲ್ಲ ಒರೆಸ್ಕೊಂಡು ಹಿಂಗಿಟ್ಟು ಇದನ್ನೇನು ಮಾಡ್ಕೊಂಡು ಮುಚ್ಚಿಡ್ರಿ. ಒಂದ್ರ ಕೆಳಗೆ ಒಂದು ಅಂಟ್ಕೊಳ್ಳಲ್ಲ. ಇಲ್ಲ ಅಂಟ್ಕೊಳಂಗಿಲ್ಲ. ಅಕ್ಕವಾಳ ಬಾಳೆ ಇಲ್ಲಲ್ಲ ಅದು ಅಂಟ್ಕೊಳಂಗಿಲ್ಲ. ಕೆತ್ತ ಮ್ಯಾಕೆತ್ತಿ ಇದು ಮಾಡೋಣ. ಅದು ಸಣ್ಣದೈತಿ. ಇಲ್ಲಿ ಸ್ವಲ್ಪ ಹಾಕ್ಬಿಡು ಸಾಕು. ಸಾಕು ಬಿಡು. ಈಗ ನೋಡ್ರಿ ಅವನ್ನ ಇಷ್ಟಿದ್ವಲ್ರಿ ಇದ್ರ ಮೇಲೆ ಇದ್ರೊಳಗೆ ಹಾಕಿಬಿಟ್ಟಿರಿ. ನಾ ಇದ್ರ ಮೇಲೆ ಇಟ್ಬಿಟ್ಟಿರಿ. ಈಗ ಏನು ಮಾಡೋಣಂದ್ರೆ ಮುಚ್ಚಿಬಿಡನ್ರಿ. ಇಲ್ಲಿ ನಾವು ರೆಡಿ ಮಾಡಕತ್ತಿದ್ದೀವಿ ರೀ ನಾಷ್ಟ ರೀ. ಅಮ್ಮ ಏನೋ ತಾಜ್ ಹಾಕೋಕಾರಂತ್ರಿ. ಸುಲ್ತಾನ್ ಬಂದಾನ್ರಿ, ಹಂಗಾಗಿ ಹೋಗಕತ್ರಿ ಅವ್ರು. ಸುಲ್ತಾನ ಅಮ್ಮ ಏನು ಮಾಡಾದಿದ್ರಪ್ಪ? ಕುಂತಿದ್ರನ? ಹಾಂ ದಾದಿ ಮಕ್ಕ ಕರ್ಕೊಂಡು ಹೋಗ್ತೀನಿ ನೀನು. ಹೋಯ್ ಬಾರಪ್ಪ. ಹಾಫ್ ಚಡ್ಡಿ ಹಾಕೊಂಬಂದಾನಂತ್ರಿ ಅವನು. ತಗೊಬಿಡತ್ತಾನ್ರಿ. ಹಾಫ್ ಚಡ್ಡಿ ಹಾಕೊಂಬಂದ್ರೆ ತಗೊಳಂಗಿಲ್ಲ ರೀ ಅವಂಗ.
ಈಗ ಸ್ವಲ್ಪ ತೆಗೆದು ನೋಡೋಣ, ಯಾಕಂದ್ರೆ ಆಲೆ ಒಂದು 10 ನಿಮಿಷ ಆಗಿತ್ತು ಬಿಟ್ಟು. ನೋಡ್ರಿ ನಮ್ಮ ಇಡಿಯಪ್ಪಮ್ ಆಗ್ಯಾವ್ರಿ, ರೆಡಿ ಆಗ್ಯಾವ್ರಿ. ಬಂದು ಮಾಡ್ಕೊಂಬಿಡೋದಾ ಮಮ್ಮಿಗೆ? ಬಂದು ಮಾಡ್ಕೊಂಡೆ. ಈಗ ಸರ್ವ್ ಮಾಡೋಣ ನೋಡಿ. ಸರ್ವ್ ಮಾಡಿ ಎಲ್ಲರೂ ನಾಷ್ಟ ಅದನ್ನ ಮಾಡೋಣ್ರಿ ಇವತ್ತು. ತೆಗಿಯಾಕತ್ಯಾ ಮಮ್ಮಿ? ತೆಗಿಯಾಕತ್ತಿ ನೋಡಮ್ಮ, ಮಸ್ತ್ ತೆಗ್ಯಾವಮ್ಮ. ನೋಡಿ ಹಿಂಗೆ ಬರಾಕತ್ತಾವು. ಚಲೋ ಹೊತ್ತಿನ ಬೆಂದ್ಬಿಟ್ಟವು. ಮತ್ತೆ ತಾಡ್ನ ಹಾಕೊಂಬಿಡ್ಲ ಈಗ ಇವನು. ಈ ಥರ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡಾಕತ್ತೀವಿ ಅಂತ ಹೇಳಿದ್ರೆ ಮಸ್ತ್ ರೆಸಿಪಿ ನೋಡಮ್ಮ ಇದು. ಈ ಥರ ಜೋಡಿ ಸಾಂಬಾರು ರೀ, ಸಾಂಬಾರು ಹಾಕೊಳ್ಳೋಣ್ರಿ. ಸಾಂಬಾರ ಟೇಸ್ಟ್ ಇದ್ರೊಳಗೆ ಈಗ ಸಾಂಬಾರು ಅಂತ ಗಮ ಗಮ ಅಂತ ಅನ್ನಕೈತ್ರಿಪ್ಪ ನಮ್ದು. ಇದು ಮಮ್ಮಿ ನೀನೇ ಎಲ್ಲಿ ಖಾಲಿ ಮಾಡ್ತೇನ? ಖಾಲಿ ಯಾಕೆ ಮಾಡಿ, ಅಷ್ಟೊಂದು ಮಾಡಿ ನೋಡ. ಮಸ್ತಾತು ನೋಡ್ರಿ ಇವತ್ತಿನ ನಮ್ದು ರೆಸಿಪಿ ಎಡಪ್ಪಮ್. ಎಡಪ್ಪಮ್ಮ? ಇಡಿಪಮ್ಮ, ಇಡಿಯಪ್ಪಮ್. ಇಡಿಯಪ್ಪಮ್ಮ ಅಂತ ನೋಡ್ರಿಪ್ಪ. ಅದು ಕನ್ನಡದೊಳಗೆ ಏನಂತಾರ ಹೇಳ್ಕೊಡ್ರಿ. ನನಗೆ ಗೊತ್ತಿಲ್ಲ. ನಮ್ಮ ತಮ್ಮ ಕೇಳಿದ್ರಿ, ನೀನು ಹೇಳ್ತಾರ, ನನಗೂ ಗೊತ್ತಿಲ್ಲ ಹಿಂಗಂತಾರ ಅದಕ್ಕೆ ಅಂತ ಹೇಳಿ ಅದನ್ನ ರೆಸಿಪಿ ನಾನು ಇವತ್ತು ಮಾಡೀನಿ. ಹೆಂಗಾಗೈತೆ ಮಮ್ಮಿ? ಮಸ್ತ್ ಆಗಿದಾರಿಪ್ಪ, ಸೂಪರ್ ಆಗೈತೆ. ಭಾರಿ ಟೇಸ್ಟ್ ಆಗೈತಮ್ಮ. ನನಗೆ ಗೊತ್ತಿನ್ಬೇಕಂತಂದ್ರೆ ನಾನು ಪಟಾಪಟ ಹಾಕೊಂಡ್ಬಿಡ್ತೀನಿ. ಹಾಕೊಂಬಿಡು. ಮತ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.